ಇನ್ನು ಖಾಸಗಿ ಫೈನಾನ್ಸ್ ಏನು ಸೇಟು ಫೈನಾನ್ಸ್ಗಳಂತ ಹೇಳಿ ಮಾಡ್ಕೊಂಡಿದ್ದೀರ, ನೀವುಗಳು ಯಾವ ಸರ್ಕಾರದ ನಿಯಮಗಳನ್ನು ಪಾಲಿಸ್ತಾ ಇದ್ದೀರಾ? ನೀವು ತಗೊಂಡಿರ್ತಕ್ಕಂಥ ಲೈಸೆನ್ಸ್ ಕಾಪಿ ಏನಾದ್ರು ನಿಮ್ಮ ಫೈನಾನ್ಸ್ ಆಫೀಸ್ಗಳಲ್ಲಿ ಹಾಕಿದ್ದೀರಾ? ಪಾನ್ ಬ್ರೋಕರ್ಸ್ಗಳನ್ನ ಲೈಸೆನ್ಸ್ಗಳನ್ನ ತಗೊಂಡು ವಾಹನಗಳಿಗೆ ಲೋನ್ ಕೊಡ್ತಾ ಇರೋದೇ ಮೊದಲನೇ ತಪ್ಪು. ಅಥವಾ ಸಣ್ಣ ಪುಟ್ಟ ಡೀಲರ್ ಆಫೀಸ್ಗಳನ್ನ ಮಾಡಿಕೊಂಡು ಆ ಆಫೀಸ್ ಮುಖಾಂತರ ಲೋನ್ಗಳನ್ನ ಕೊಡ್ತಾ ಇರೋವಂಥದ್ದು ತಪ್ಪು. ಅದಕ್ಕೆ ಆದಂಥ ಗೈಡ್ಲೈನ್ಸ್ಗಳಿದ್ದಾವೆ. ವಾಹನಗಳಿಗೆ ಲೋನ್ಗಳನ್ನ ಕೊಡ್ಲಿಕ್ಕೆ ಅಂತಾನೆ ನಿಯಮಗಳಿದ್ದಾವೆ. ಯಾವುದನ್ನು ಮಾಡ್ತಾ ಇದ್ದೀರಾ? ಅಗ್ರಿಮೆಂಟ್ಗಳನ್ನ ಕೊಡ್ತಾ ಇದ್ದೀರಾ ಅಥವಾ ಅಗ್ರಿಮೆಂಟ್ಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಹೇಳೋರು ಮಾಹಿತಿ ಕೊಡ್ತಾ ಇದ್ದೀರಾ? ಒಬ್ಬೊಬ್ಬ ಸೇಟು ಫೈನಾನ್ಸ್ ಒಂದೊಂದು ಅಗ್ರಿಮೆಂಟ್ ಚಾರ್ಜಸ್ಸು 4,000, 5,000, 8,000, 10,000. ನಿಮ್ಗೆ ಇಷ್ಟ ಬಂದಿದೆ ಅಗ್ರಿಮೆಂಟ್ ಚಾರ್ಜಸ್ಸಾ? ಯಾರು ಕೇಳೋರಿಲ್ಲ ಅಲ್ವಾ? ಅಥವಾ ನೀವು ಅಗ್ರಿಮೆಂಟ್ ಚಾರ್ಜಸ್ ಮಾಡುವಂಥದ್ದು ಸ್ಲಿಪ್ ಏನಾದ್ರು ಕೊಡ್ತಾ ಇದ್ದೀರಾ? ಅಥವಾ ಅಗ್ರಿಮೆಂಟ್ ಕಾಪಿನ ಆ ಲೋನ್ನ ಪಡ್ಕೊಂಡಿರ್ತಕ್ಕಂಥ ಮಾಲೀಕನಿಗೆ ಏನಾದ್ರು ಕೊಡ್ತಾ ಇದ್ದೀರಾ? ಯಾವುದೂ ಇಲ್ಲ. ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಮೋಸ. ಮೋಸ. ಯಾವ ಆಧಾರದ ಮೇಲೆ ನೀವುಗಳು ಲೋನ್ಗಳನ್ನ ಕೊಡ್ತಾ ಇದ್ದೀರಿ? ನಿಮ್ಗೆ ಇಷ್ಟ ಬಂದಿರೋ ರೀತಿ ಅಗ್ರಿಮೆಂಟ್ ಚಾರ್ಜಸ್ಗಳು ಅಥವಾ ಲೋನ್ನ ಕಟ್ತಲೇ ಇರತಕ್ಕಂತಹ ಸಂದರ್ಭದಲ್ಲಿ ಓಡಿ ಚಾರ್ಜಸ್ಗೆ ಸ್ಲಿಪ್ಗಳು ಕೊಡ್ತಾ ಇದ್ದೀರಾ? ಸ್ಲಿಪ್ಗಳು 1ರಿಂದ 1,500, 2,000 ರೂಪಾಯಿ, 3,000 ರೂಪಾಯಿ ಗಂಟ ಎಕ್ಸ್ಟ್ರಾ ಚಾರ್ಜಸ್ಗಳನ್ನ ಈ ಓಡಿ ಚಾರ್ಜಸ್ಗಳಂತೇಳಿ ಏನು ಕಲೆಕ್ಟ್ ಮಾಡ್ಕೊತೀರಾ? 1 ದಿನ, 2 ದಿನ, 3 ದಿನ ಲೋನ್ಗಳನ್ನ ಕಟ್ತಲೇ 3 ದಿನ ಬಿಟ್ಟೋದ್ರೆ ಎಷ್ಟು ಎಕ್ಸ್ಟ್ರಾ ದುಡ್ಡುಗಳನ್ನ ಪಡ್ಕೊತಾ ಇದ್ದೀರಾ? ಅದಕ್ಕೆ ಯಾವ್ದಾರ ಸ್ಲಿಪ್ಗಳನ್ನ ಕೊಡ್ತಾ ಇದ್ದೀರಾ? ಎಲ್ಲ ಸ್ಲಿಪ್ಗಳಿದೆ. ಯಾವ್ಯಾವ ಖಾಸಗಿ ಫೈನಾನ್ಸ್ನವರು ಓಡಿ ಚಾರ್ಜಸ್ಗಳನ್ನ ನೀವು ತಗೊತಾ ಇದ್ದೀರಾ ಅಷ್ಟು ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಯಾವ ರೀತಿ ಓಡಿ ಚಾರ್ಜಸ್ಗಳಾಗ್ತೀರಾ?